ಈಗ ಈ ಕಾರ್ಯಕಾರಣ ಅನಂತದ ಬಗ್ಗೆ ಬೇರೆ ಯಾರಾದ್ರೂ ಏನಾದ್ರು ನಿಮ್ಮ ಅನುಭವ ಅಭಿಪ್ರಾಯ ಹೇಳ್ಬೇಕು ಅಂದ್ರೆ ಅಥವಾ ಏನಾದ್ರು ಪ್ರಶ್ನೆ ಕೇಳಬೇಕು ಅಂದ್ರೆ ಇನ್ನೊಂದ್ 2 ನಿಮಿಷ ನಾವು ಅದ್ರ ಮೇಲೆನೆ ಮಾಡಬಹುದು. ನೀವೇನಾದ್ರೂ ಈ ತರ ಪ್ರಯತ್ನ ಪಟ್ಟಿದ್ರೆ ಮಹೇಶ್ ಈ ತರ ಒಂದು ಅಥವಾ 2 ನಿಮಿಷದಲ್ಲಿ ಏನಾದ್ರೂ ಹೇಳೋದಿದ್ರೆ ಹೇಳ್ಬೋದು, ಇಲ್ಲಾಂದ್ರೆ ಇವತ್ತಿನ ಪಾಠ ಶುರು ಮಾಡೋಣ. ಅಂದ್ರೆ ಮನಸ್ಸಿನಲ್ಲಿ ಏನಾದ್ರೂ ಅಲ್ಪ ಸ್ವಲ್ಪ ಸಂಶಯಗಳಿದ್ರು ಅದು ಹೊರಟು ಹೋಗ್ಲಿ ಅನ್ನೋದು ನನ್ನ ಅಪೇಕ್ಷೆ. ಗುರುಗಳೇ, ಒಂದ್ ಪ್ರಶ್ನೆ ಉಳ್ಕೊಂಡಿದೆ ಗುರುಗಳೇ ನನಗೆ. ಇದರಲ್ಲಿ ಪ್ರಕೃತಿ ಬದಲಾವಣೆಗೆ ಏನ್ ಕಾರಣ? ಮಾಯಾ. ನಾ ಉತ್ತರ ಹೇಳಿದೆ, ಕೇಳಿಸ್ತಾ ನಿಮ್ಗೆ? ಕೇಳಿಸ್ತು. ಪ್ರಕೃತಿ ಬದಲಾವಣೆನೇ ಒಂದು ನಿಯಮ ಅಂತ ಗುರುಜಿ ಎಲ್ಲದಕ್ಕೂ. ಅರ್ಥ ಆಯ್ತಾ ಉತ್ತರ? ನಾ ಕೇಳಿಸ್ತು ಸರಿ, ಅರ್ಥ ಆಯ್ತಾ ಅಂತ? ಅರ್ಥ ಆಗ್ಲಿಲ್ಲ ಗುರುಗಳೇ. ಬರುತ್ತೆ ಅರ್ಥ. ಆದ ಮಾಯಾ ಅನ್ನೋದೇ ಒಂದು ಟಾಪಿಕ್ ಇದೆ, ಅವಾಗ ಅರ್ಥ ಆಗುತ್ತೆ. ಇನ್ನ ಸ್ವಲ್ಪ ದಿವಸ ಒಂದು 4-5-6 ಕ್ಲಾಸ್ ನಂತರದಲ್ಲಿ ಬರಬಹುದು ಅದು. ಇವಾಗ ನೀವು ಇಷ್ಟು ನೆನ್ಪಿಟ್ಕೊಂಡ್ಬಿಡಿ, ಗುರುಗಳು ಇದಕ್ಕೆ ಮಾಯಾ ಅಂತ ಉತ್ತರ ಹೇಳಿದ್ದಾರೆ, ಇದ್ರ ಬಗ್ಗೆ ನಾನು ಇನ್ನೂ ಹೆಚ್ಚು ತಿಳ್ಕೊಳ್ಬೇಕು, ಅದು ಮುಂದೆ ಕ್ಲಾಸ್ ಅಲ್ಲಿ ಬರುತ್ತೆ. ಇಷ್ಟೆಲ್ಲಾದ್ರೂ ನೋಟ್ ಮಾಡಿಟ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲೆಲ್ಲೋ. ಆಯ್ತು ಗುರುಗಳೇ. ಬದಲಾವಣೆನೇ ಜಗದ ನಿಯಮ ಅಂತಾರೆ ಎಲ್ಲದಕ್ಕೂ ಗುರುಜಿ. ಸರಿ 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 ಇದೆ, ಏನ್ ತಪ್ಪಿಲ್ಲ ಅದು. ಸರಿ, ಓಕೆ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ. ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ. ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ. ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ. ಪರಮಂ ಕ್ಲಿಷ್ಟ ವೇದಾಂತಂ ಪರಯಾ ಶ್ಲಕ್ಷ್ಮಯಾ ಗಿರ. ಯೋ ಬೋಧಯತಿ ತಂ ವಂದೇ ಪರಮಾನಂದ ಭಾರತೀ. ಜಿಜ್ಞಾಸುಗಳೇ, ನಾವುಗಳು ಹಂತ ಹಂತವಾಗಿ ವೇದಾಂತ ಸಿದ್ಧಾಂತದ ಒಂದೊಂದೇ ಪ್ರಮೇಯವನ್ನ ತಿಳಿದುಕೊಳ್ತಾ ಮುನ್ನಡೀತಾ ಇದ್ವಿ. ಅದರಲ್ಲಿ ಬಹಳ ಮುಖ್ಯವಾಗಿರುವಂತಹ ಇಡೀ ವೇದಾಂತ ಸಿದ್ಧಾಂತದ ಅಡಿಪಾಯ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಅಂತಹ ಕಾರ್ಯಕಾರಣ ಅನನ್ಯತ್ವ, ಇದ್ರ ಬಗ್ಗೆ 4-5 ಕ್ಲಾಸ್ಗಳಿಗಿಂತಲೂ ಹೆಚ್ಚು ಚರ್ಚೆ ಮಾಡಿ ಆ ಸಿದ್ಧಾಂತ ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ, ಆದರೆ ಕಾರಣವು ಕಾರ್ಯಕ್ಕಿಂತ ಬೇರೆ. ಕಾರ್ಯಸ್ಯ ಕಾರಣಾತ್ಮತ್ವಂ ನತು ಕಾರಣಸ್ಯ ಕಾರ್ಯಾತ್ಮತ್ವಂ ಅಂತ ಹೇಳಿ. ಬ್ರಹ್ಮ ಸ್ವಭಾವೋ ಹಿ ಪ್ರಪಂಚ ನ ಪ್ರಪಂಚ ಸ್ವಭಾವಂ ಬ್ರಹ್ಮ ಅಂತ. ಅದೇ ಕಾರ್ಯಕಾರಣವನ್ನ ಜಗತ್ತು ಬ್ರಹ್ಮಕ್ಕೆ ಅನ್ವಯ ಮಾಡಿದ್ರೆ ಜಗತ್ತು ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಆದ್ರೆ ಬ್ರಹ್ಮವು ಜಗತ್ತಿಗಿಂತ ಬೇರೆ ಎನ್ನುವಂತಹ ಮಾತನ್ನ ನಾವು ಬಹಳ ಚರ್ಚೆ ಮಾಡಿ ಬೇರೆ ಬೇರೆ ದೃಷ್ಟಾಂತಗಳ ಮೂಲಕ ಮನದಟ್ಟು ಮಾಡ್ಕೊಂಡ್ವಿ. ಇವಾಗ ಈ ಚರ್ಚೆ ಹುಟ್ಟಿದಾದ್ರೂ ಯಾಕೆ? ಸ್ವಲ್ಪ ಹಿಂದೆ ಹೋಗಿ ಯೋಚನೆ ಮಾಡಿ, ಯಾವ ಸಂದರ್ಭದಲ್ಲಿ ಈ ಕಾರ್ಯಕಾರಣ ಅನನ್ಯತ್ವದ ಚರ್ಚೆ ಬಂತು ಅಂತ ಕೇಳಿದ್ರೆ, ಜಗತ್ ಕಾರಣತ್ವದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ವೇದಾಂತದ 3 ವಿಷಯಗಳು ಜಗತ್ತು, ಬ್ರಹ್ಮ ಮತ್ತು ಜೀವ. ಅದರಲ್ಲಿ ಮೊದಲನೇ ವಿಷಯ ಜಗತ್ತು. ಆ ಜಗತ್ತನ್ನ ತಿಳಿದುಕೊಳ್ಳೋ ಪ್ರಯತ್ನ. ತಿಳಿದುಕೊಳ್ಳೋದು ಅಂದ್ರೆ ಕಾರಣವನ್ನ ತಿಳಿದುಕೊಳ್ಳೋದೇ ನಿಜವಾದ ತಿಳಿದುಕೊಳ್ಳುವುದು. ಆದ್ರಿಂದ ಜಗತ್ತಿನ ಕಾರಣವನ್ನ ತಿಳಿದುಕೊಳ್ಳೋದಕ್ಕೆ ಶುರು ಮಾಡಿದ್ವಿ. ವೇದಾಂತ ಸಿದ್ಧಾಂತಕ್ಕಿಂತ ವಿಭಿನ್ನವಾದ ದೃಷ್ಟಿಕೋನ ಯಾವ್ದ್ಯಾವ್ದಿದೆ ಅನ್ನೋದನ್ನ ನೋಡಿದ್ವಿ. ಯಾವ್ದ್ರ ಬಗ್ಗೆ?
ಜಗತ್ ಕಾರಣತ್ವದ ಬಗ್ಗೆ ಬೌದ್ಧರು ಏನ್ ಹೇಳ್ತಾರೆ, ಮೀಮಾಂಸಕರು ಏನ್ ಹೇಳ್ತಾರೆ, ವೈಶೇಷಿಕರು ಏನ್ ಹೇಳ್ತಾರೆ, ಸಾಂಖ್ಯರು ಏನ್ ಹೇಳ್ತಾರೆ, ಅದನ್ನೆಲ್ಲ ನೋಡಿದ್ವಿ. ಆ ಸಿದ್ಧಾಂತಗಳಲ್ಲಿ ಏನು ಲೋಪಗಳಿವೆ, ಏನು ದೋಷಗಳಿದಾವೆ ಅದನ್ನ ಎತ್ತಿ ಹಿಡಿದ್ವಿ. ಅವರಿಗೆ ಇಂತಿಂತಹ ದೋಷಗಳು ನಿಮ್ಮ ಸಿದ್ಧಾಂತದಲ್ಲಿರುವುದರಿಂದ ನಿಮ್ಮ ಸಿದ್ಧಾಂತ ಪರಿಪೂರ್ಣ ಒಪ್ಪೋದಕ್ಕೆ ಸಾಧ್ಯವಿಲ್ಲ ಅಂತ ತಿರಸ್ಕರಿಸಿದ್ವಿ. ಆಮೇಲೆ ವೇದಾಂತ ಸಿದ್ಧಾಂತ ಏನ್ ಹೇಳ್ತದೆ ಅನ್ನೋದನ್ನ ನೋಡಿದ್ವಿ. ಜಗತ್ ಕಾರಣತ್ವದ ಬಗ್ಗೆ ವೇದಾಂತ ಸಿದ್ಧಾಂತ ಏನ್ ಹೇಳ್ತದೆ? ಬ್ರಹ್ಮವು ಜಗತ್ತಿಗೆ ಅಭಿನ್ನ ನಿಮಿತ್ತೋಪಾದಾನ ಕಾರಣ. ಬ್ರಹ್ಮವು ಜಗತ್ತಿಗೆ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅಂತ ಹೇಳ್ತದೆ. ಅಂದ್ರೆ ಜಗತ್ತಿನ ಕಾರಣ ಅದು ಬ್ರಹ್ಮ. ಅದು ಹೇಗಿದೆ? ಅಭಿನ್ನ ನಿಮಿತ್ತೋಪಾದಾನ ಕಾರಣವಾಗಿದೆ. ಅಂದ್ರೆ ಉಪಾದಾನವೂ ಅದೇ, ನಿಮಿತ್ತವೂ ಅದೇ ಅಂತಾಗಿರೋದು. ಈ ಉಪಾದಾನವು ಅದೇ, ನಿಮಿತ್ತವೂ ಅದೇ ಅನ್ನೋದು ದೊಡ್ಡ ಚರ್ಚೆ ವಿಷಯ ಏನಲ್ಲ. ಉಪಾದಾನವು ಅದೇ ಅಂದಾಗ ಪ್ರಶ್ನೆ ಬರ್ತದೆ, ಕಾರ್ಯಕಾರಣ ಸಂಬಂಧ. ಉಪಾದಾನ ಅಂತ ಹೇಳಿದ್ರೆ ರಾ ಮಟೀರಿಯಲ್ ಅಂತ ನೀವು ತಿಳ್ಕೋಬಹುದು. ಹಾಗೆ ಆ ರಾ ಮಟೀರಿಯಲ್ ಇಂದ ಒಂದು ವಸ್ತು ತಯಾರಾದ್ರೆ ಆ ವಸ್ತುವಿಗೂ ಆ ರಾ ಮಟೀರಿಯಲ್ಗೂ ಏನ್ ಸಂಬಂಧ ಅಂತ ಯೋಚನೆ ಮಾಡ್ತಾ ಹೋದಾಗ ಮೇಲ್ನೋಟಕ್ಕೆ ಅವೆರಡು ಒಂದಕ್ಕೊಂದು ಬೇರೆ ಅಲ್ಲ ಅಂತ ಅನಿಸುತ್ತದೆ. ಒಂದಕ್ಕೊಂದು ಬೇರೆ ಅಲ್ಲ ಅನ್ನೋದೇ ಅನನ್ಯ. ಅನ್ಯ ಅಂದ್ರೆ ಬೇರೆ, ಅನನ್ಯ ಬೇರೆ ಅಲ್ಲ. ರಾ ಮಟೀರಿಯಲ್ ಕಾರಣ, ವಸ್ತು ಕಾರ್ಯ. ಕಾರ್ಯ ಮತ್ತು ಕಾರಣ ಇವೆರಡು ಒಂದಕ್ಕೊಂದು ಬೇರೆ ಅಲ್ಲ ಅನ್ನೋದು ನಮ್ಮ ಮೇಲ್ನೋಟದ ತಿಳುವಳಿಕೆ. ಒಂದಕ್ಕೊಂದು ಅನ್ನೋದು 100% ಸರಿ ಆಗೋದಿಲ್ಲ ಅನ್ನೋದು ಎನ್ನುವ ಮಾತನ್ನ ಭಗವತ್ಪಾದರು ಬಹಳ ಆಳವಾಗಿ ಯೋಚನೆ ಮಾಡಿ ತಿಳಿಸ್ಕೊಟ್ರು ನಮಗೆ. ಪರಸ್ಪರ ಆ ಬೇರೆ ಅಲ್ಲ ಅಂತ ಹೇಳಬಾರದು. ಯಾಕೆ ಅಂದ್ರೆ ಯಾವುದೇ ಕಾರ್ಯಕಾರಣ ನೋಡಿದ್ರೆ ಅದರಲ್ಲಿರುವ ಒಂದು ವಿಶಿಷ್ಟ ಸಂಬಂಧವನ್ನ ಭಗವತ್ಪಾದರು ನಮಗೆ ಎತ್ತಿ ತೋರಿಸಿದ್ರು. ಏನು ಅಂತ ಹೇಳಿದ್ರೆ ಎರಡೂ ಒಂದಕ್ಕೊಂದು ಬೇರೆ ಅಲ್ಲ ಅಂತ ಹೇಳಬಾರದು. ಯಾಕೆ ಅಂದ್ರೆ ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ, ಆದರೆ ಕಾರಣವು ಕಾರ್ಯಕ್ಕಿಂತ ಬೇರೆ ಅಂತ ಹೇಳಿದ್ರು. ಭಗವತ್ಪಾದರಿಗಿಂತ ಮುಂಚೆ ನಾವು ಹೇಗೆ ನೋಡ್ತಿದ್ವಿ, ಕಾರ್ಯಕಾರಣ ಎರಡನ್ನು ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳೋ ಪ್ರಯತ್ನ ಪಟ್ವಿ. ಎರಡೂ ಒಂದಕ್ಕೊಂದು ಬೇರೆ ಅಲ್ಲ ಅಂತ ಹೇಳಿ ಭಗವತ್ಪಾದರು ಅದನ್ನ ರೆಕ್ಟಿಫೈ ಮಾಡಿದ್ರು. ಕರೆಕ್ಟ್ ಮಾಡಿ ಏನ್ ಹೇಳಿದ್ರು, ಎರಡು ಒಂದೇ ಇದ್ರಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಕಾರ್ಯದ ದೃಷ್ಟಿಯಿಂದ ನೋಡಿದಾಗ ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ ಅಂತ ಹೇಳ್ಬೇಕು. ಕಾರಣದ ದೃಷ್ಟಿಯಿಂದ ನೋಡಿದಾಗ ಕಾರಣವು ಕಾರ್ಯಕ್ಕಿಂತ ಬೇರೆ ಅಂತ ಹೇಳ್ಬೇಕು ಅಂತ ಹೇಳಿದ್ರು. ಇದುವೇ ವಾಸ್ತವ ಅಂತ ಹೇಳಿದ್ರು. ಇದ್ರ ಬಗ್ಗೆ ಬಹಳ ಚರ್ಚೆ ನಾವು ಮಾಡಿದ್ವಿ. ಇವಾಗ ನಾನೊಂದು ಪದ ಬಳಸಿ ದೃಷ್ಟಿಯಿಂದ ಅಂತ ಹೇಳಿದ್ವಿ, ಹೌದಾ? ಅಂದ್ರೆ ಏನರ್ಥ ಅಂದ್ರೆ ಯಾವುದೇ ವಸ್ತುವನ್ನ ನಾವು ಒಂದೇ ಕಾಲದಲ್ಲಿ ಎರಡು ದೃಷ್ಟಿಯಿಂದ ನೋಡಬಹುದು. ಒಂದು ವಸ್ತುವನ್ನ ಒಂದೇ ಕಾಲದಲ್ಲಿ ಎರಡು ದೃಷ್ಟಿಯಿಂದ ನೋಡಬಹುದು. ಏನು? ಆ ವಸ್ತುವಿನ ದೃಷ್ಟಿಯಿಂದಲೂ ನೋಡಬಹುದು, ಆ ವಸ್ತುವಿನ ರಾ ಮಟೀರಿಯಲ್ ದೃಷ್ಟಿಯಿಂದಲೂ ನೋಡಬಹುದು. ಉದಾಹರಣೆಗೆ, ಮದುವೆ ಆಗುವ ಹುಡುಗಿಯೊಬ್ಳು ಅಕ್ಸಾಲಿಗ್ನ ಅಥವಾ ಒಬ್ಬ ಜ್ಯುವೆಲ್ರಿ ಶಾಪಿಗೆ ಹೋಗ್ಬಿಟ್ಟು ಅಲ್ಲಿರುವ ವಸ್ತುಗಳನ್ನ ನೋಡಿ ಅವಳೇನು ಹೇಳ್ತಾಳೆ, ಇದು ಉಂಗುರ, ಇದು ಬಳೆ, ನನಗೆ ಒಂದ್ ಜೊತೆ ಬಳೆ, ಒಂದು ಉಂಗುರ, ಒಂದು ಸರ, ಈ ಒಟ್ಟಾರೆ 4 ಐಟಮ್ಗಳು ಅಂತ ಅವಳು ಎಣಿಕೆ ಮಾಡಿ 4 ನೋಡಿ ಇದಿಷ್ಟು ನನಗ್ ಬೇಕು ಅಂತ ಅವಳು ಹೇಳ್ತಾಳೆ. ಅಂಗಡಿಯವನು ಏನ್ ಮಾಡ್ತಾನೆ, ಅವ್ 4 ತೆಗೆದುಕೊಂಡು ಒಂದೇ ತಕಡಿನಲ್ಲಿ ಹಾಕಿ ತೂಗುತ್ತಾನೆ. ಅಂಗಡಿಯವನ ದೃಷ್ಟಿನಲ್ಲಿ ಅದು ಒಂದೇ ಐಟಮ್. ಏನದು? ಚಿನ್ನ. ಆ ಹುಡುಗಿ ದೃಷ್ಟಿನಲ್ಲಿ 4 ವಸ್ತುಗಳು, 4 ಆಭರಣಗಳು, ಒಂದ್ ಇನ್ನೊಂದಕ್ಕಿಂತ ಬೇರೆ ಬೇರೆ ಆಗಿದೆ. ಅಂದ್ರೆ ಏನರ್ಥ? ಒಂದೇ ಕಾಲದಲ್ಲಿ ಎದುರುಗಡೆ ಇರೋ ವಸ್ತುವನ್ನ ನಾವು ಎರಡು ದೃಷ್ಟಿಯಿಂದ ನೋಡಬಹುದು. ಯಾವ್ದಾವ್ದು ಎರಡು ದೃಷ್ಟಿ? ಕಾರ್ಯದ ದೃಷ್ಟಿ, ಕಾರಣದ ದೃಷ್ಟಿ. ನಾವು ಅದನ್ನ ಆಭರಣವಾಗಿಯೂ ನೋಡಬಹುದು, ಚಿನ್ನವಾಗಿಯೂ ನೋಡಬಹುದು. ಆಭರಣವಾಗಿ ನೋಡ್ತಾ ಇದ್ದೀವಿ ಅಂದ್ರೆ ಕಾರ್ಯದ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ. ಚಿನ್ನವಾಗಿ ನೋಡ್ತಾ ಇದ್ದೀವಿ, ಕಾರಣದ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ. ಹಾಗೇನೆ ಜಗತ್ತಿಗೂ ನಾವು ಒಂದೇ ಕಾಲದಲ್ಲಿ ಎರಡು ದೃಷ್ಟಿಯಿಂದ ನೋಡಬಹುದು. ಜಗತ್ತನ್ನ ಜಗತ್ತಾಗಿಯೇ ನೋಡಬಹುದು, ಅಥವಾ
ಜಗತ್ತನ್ನ ಬ್ರಹ್ಮವಾಗಿಯೂ ನೋಡಬಹುದು. ಜಗತ್ತನ್ನ ಜಗತ್ತಾಗಿಯೇ ನೋಡಿದ್ರೆ ಅದು ಕಾರ್ಯದ ದೃಷ್ಟಿ ಆಗತ್ತೆ, ಜಗತ್ತನ್ನ ಬ್ರಹ್ಮವಾಗಿ ನೋಡಿದ್ರೆ ಅದು ಕಾರಣದ ದೃಷ್ಟಿ ಆಗತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಈ ದೃಷ್ಟಿ ಅನ್ನೋದು ಬಹಳ ಇಂಪಾರ್ಟೆಂಟು, ಮೇಲಿನ ಮೇಲೆ ಬರ್ತಾನೆ ಇರ್ತದೆ. ಕಾರ್ಯದ ದೃಷ್ಟಿ, ಕಾರಣದ ದೃಷ್ಟಿ ಅಂತ ಹೇಳಿ. ಇವಾಗ ನೋಡಿ, ಜಗತ್ತಿನ ದೃಷ್ಟಿ, ಕಾರ್ಯದ ದೃಷ್ಟಿ, ಸ್ಥಿತಿಕಾಲದ ದೃಷ್ಟಿ ಇವೆಲ್ಲವೂ ಒಂದೇ. ಬ್ರಹ್ಮದ ದೃಷ್ಟಿ, ಕಾರಣದ ದೃಷ್ಟಿ, ಲಯಕಾಲದ ದೃಷ್ಟಿ ಇವೆಲ್ಲವೂ ಒಂದೇ. ಇನ್ನೊಂದ್ಸರ್ತಿ ಕೇಳಿಸ್ಕೊಳ್ಳಿ. ಜಗತ್ತಿನ ದೃಷ್ಟಿ, ಸ್ಥಿತಿಕಾಲದ ದೃಷ್ಟಿ, ಕಾರ್ಯದ ದೃಷ್ಟಿ ಇವೆಲ್ಲವೂ ಒಂದೇ. ಒಂದೇ ಅಂದ್ರೆ ಏನು? ಆಭರಣವನ್ನು ನೋಡಿದ ಹಾಗೆ. ಇದಕ್ಕೆ ವಿರುದ್ಧವಾಗಿ ಬ್ರಹ್ಮದ ದೃಷ್ಟಿ, ಲಯಕಾಲದ ದೃಷ್ಟಿ, ಕಾರಣದ ದೃಷ್ಟಿ ಇವು ಮೂರು ಒಂದೇನೆ. ಒಂದೇ ಅಂದ್ರೆ ಏನು? ಅಕ್ಸಾಲಿಗನವನು, ಅಂಗಡಿನವನು ಚಿನ್ನವನ್ನು ನೋಡಿದ ಹಾಗೆ. ಹೀಗೆ ಒಂದೇ ವಸ್ತುವನ್ನ ನಾವು ಎರಡೂ ದೃಷ್ಟಿಯಿಂದ ನೋಡೋದಕ್ಕೆ ಸಾಧ್ಯ ಇದೆ. ಇವಾಗ ಚರ್ಚೆ ಮಾಡುವಾಗ ನಮ್ಮ ಮೇಲೆ ಎರಗುವ ಪ್ರಶ್ನೆಗೆ ಯಾವ ದೃಷ್ಟಿ ಇಟ್ಕೊಂಡು ಅವ್ರ ಪ್ರಶ್ನೆ ಕೇಳಿದ್ದಾರೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಯಾಕೆ ಚರ್ಚೆ ಮಾಡುವಾಗ ಅವರು ಪ್ರಶ್ನೆ ಕೇಳಿದ್ದಾರೆ ಅನ್ನೋ ವಿಷಯ ಬಂತು ಅಂದ್ರೆ, ನಾವು ಜಗತ್ ಕಾರಣತ್ವ ಹೇಳುವಾಗ ಬೌದ್ಧರು, ವೈಶೇಷಿಕರು, ಸಾಂಖ್ಯರು ಅವರಿಗೆ ಅವರಲ್ಲಿರೋ ದೋಷಗಳನ್ನ ತೋರಿಸ್ಬಿಟ್ಟು ಅವರನ್ನ ಹೊಡೆದು ಹಾಕಿದ್ವಿ ತಾನೆ. ಇವಾಗ ನಾವೊಂದು ಸಿದ್ಧಾಂತ ಹೇಳಿದ್ಮೇಲೆ ಅವ್ರು ಸುಮ್ನಿರ್ತಾರ? ವಾಪಸ್ ಪ್ರಶ್ನೆ ಕೇಳ್ತಾರೆ. ವಾಪಸ್ ಪ್ರಶ್ನೆ ಕೇಳುವಾಗ ಅವರು ಈ ತಾವು ಕೇಳುವ ಪ್ರಶ್ನೆಯನ್ನ ಯಾವ ದೃಷ್ಟಿನಲ್ಲಿ ಕೇಳಿದ್ದಾರೆ ಅಂತ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಆ ದೃಷ್ಟಿನಲ್ಲಿ ನಾವು ಕಂಡು ಹಿಡಿಯೋದಕ್ಕೆ ಸಾಧ್ಯ ಆದ್ರೆ ಅದೇ ದೃಷ್ಟಿನಲ್ಲಿ ಉತ್ತರ ಕೊಡಬೇಕು. ಅರ್ಥಾತ್ ಕಾರ್ಯದ ದೃಷ್ಟಿನಲ್ಲಿ ಅವ್ರು ಕೇಳಿದ್ರು ಅಂತ ಹೇಳಿದ್ರೆ ನಾವು ಯಾವ ಕಾಲದ ಮಾತನ್ನು ತಗೊಳ್ಬೇಕು ಹೇಳಿ? ಕಾರ್ಯಕಾರಣತ್ವದಲ್ಲಿ ಯಾವ ತಗೋಬೇಕು, ಉತ್ತರಾರ್ಧ ತಗೋಬೇಕು? ಮೊದಲನೇದು ಸ್ಥಿತಿ ಕಾಲದಲ್ಲಿ. ಪರ್ಫೆಕ್ಟ್. ಅವರು ಬ್ರಹ್ಮದ ದೃಷ್ಟಿನಲ್ಲಿ ಪ್ರಶ್ನೆ ಕೇಳಿದ್ರೆ ಲಯ ಕಾಲದಲ್ಲಿ, ಉತ್ತರಾರ್ಧದ ವಾಕ್ಯ ನೆನ್ಪಿಟ್ಕೊಳ್ಬೇಕು. ಇದನ್ನ ನಾವು ಮನಸ್ಸಿನಲ್ಲಿ ಸ್ಪಷ್ಟ ಮಾಡ್ಕೊಂಡಾಗ ಎಂಥದ್ದೇ ಪ್ರಶ್ನೆ ಬಂದ್ರೆ ನಾವು ಅದನ್ನ ಸರಳವಾಗಿ ನಿಭಾಯಿಸಬಹುದು. ವೇದಾಂತ ಸಿದ್ಧಾಂತವನ್ನ ಮತ್ತೆ ಪ್ರತಿಷ್ಠಾಪಿಸಬಹುದು. ಇಷ್ಟು ನೋಡ್ಕೊಂಡ್ಬಿಟ್ಟು ಇವಾಗ ಈ ನಾವು ಕೊಟ್ಟಿರುವಂತಹ ಸಿದ್ಧಾಂತದ ಮೇಲೆ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ನಾವೇನ್ ಸಿದ್ಧಾಂತ ಹೇಳಿದ್ವಿ? ಜಗತ್ತಿಗೆ ಬ್ರಹ್ಮವು ಅಭಿನ್ನ ನಿಮಿತ್ತೋಪಾದಾನ ಕಾರಣ. ಜಗತ್ತು ಬ್ರಹ್ಮದಲ್ಲಿಯೇನೇ ಹುಟ್ಟಿ, ಬ್ರಹ್ಮದಲ್ಲಿಯೇನೇ ನಿಂತು, ಬ್ರಹ್ಮದಲ್ಲಿಯೇನೇ ಲಯವಾಗತ್ತೆ ಅಂತ ಹೇಳಿದ್ವಿ. ಹೌದಾ? ಹೀಗೆ ಹೇಳಿದ ಮೇಲೆ ಇದಕ್ ಪ್ರಶ್ನೆ ಬರ್ತದೆ. ಮೊದಲನೇ ಪ್ರಶ್ನೆ ಏನು ಅಂತ, ಮೊದಲನೇ ಆಕ್ಷೇಪ ಏನು ಅಂದ್ರೆ ಭೋಕ್ತೃಭೋಜ್ಯ ಅಭೇದದ ಆಕ್ಷೇಪ ಅಂತ. ಈಗ ನೋಡ್ರಿ, ಈ ಆಕ್ಷೇಪ ಹೇಳ್ತಾ ಇದ್ದೀನಿ, ಪ್ರಶ್ನೆ ಹೇಳ್ತಾ ಇದ್ದೀನಿ ಮೊದಲು ನಾನು, ಆಮೇಲೆ ಉತ್ತರ ಹೇಳ್ತೇನೆ. ಮೊದಲು ಪ್ರಶ್ನೆ ಗಮನಿಸಿ. ಬ್ರಹ್ಮ ಜಗತ್ ಕಾರಣ ಅಂತ ಹೇಳಿ ನೀವು ಒಪ್ಪಿದ್ರೆ ಯಾವುದು ಜಗತ್ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ಆಯ್ತು. ಜಗತ್ತೆಲ್ಲವೂ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ಆಯ್ತು. ಅದೇ ಜಗತ್ತೆಲ್ಲವೂ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ಹೇಳಿದ ಮೇಲೆ ಜಗತ್ತಿನಲ್ಲಿಯೇನೇ ಜೀವನೂ ಬಂದ, ಹಾಗಾಗಿ ಜೀವನೂ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ಆಯ್ತು. ಈ ಪಾಯಿಂಟ್ಗೆ ನಾವು ಇನ್ನೂ ಹೆಚ್ಚಿನ ಡಿಸ್ಕಷನ್, ಯಾವ ಪಾಯಿಂಟ್ಗೆ? ಜೀವನು ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅನ್ನೋದನ್ನ ಹೆಚ್ಚಿನ ಡಿಸ್ಕಷನ್ ಜೀವ ಪ್ರಕರಣದಲ್ಲಿ ಮಾಡ್ತೇವೆ. ಇವಾಗ ನಾವು ನೆನ್ಪಿಟ್ಕೊಳ್ಳೋದೇನು? ಕಾರ್ಯಕಾರಣ ಸಂಬಂಧದ ಅನನ್ಯತ್ವದ ಸಿದ್ಧಾಂತವನ್ನ ಯಾವ ರೀತಿ ಜಗತ್ತಿಗೂ ಬ್ರಹ್ಮಕ್ಕೂ ಅನ್ವಯಿಸಿದ್ವಿ, ಹಾಗೇನೆ ಜೀವನಿಗೂ ಬ್ರಹ್ಮನಿಗೂ ಅನ್ವಯಿಸೋದು. ಜೀವವು ಬ್ರಹ್ಮನಿಗಿಂತ ಬೇರೆಯಲ್ಲ, ಆದರೆ ಬ್ರಹ್ಮವು ಜೀವನಿಗಿಂತ ಬೇರೆನೆ. ಈ ಮಾತು ಹೇಳಿದ ತಕ್ಷಣ ಬ್ರಹ್ಮ ಜೀವನಿಗಿಂತ ಬೇರೆ ಅಂದ್ರೆ ಅಯ್ಯೋ ಅದ್ವೈತ ಹೊರಟೋಗುತ್ತಲ್ಲ ಅಂತ ಮನಸ್ಸಿಗೆ ಬರ್ಬಹುದು. ಎಲ್ಲೂ ಹೊರಟೋಗಿಲ್ಲ, ಗಾಬರಿ ಆಗ್ಬೇಡ, ನಿಧಾನಕ್ಕೆ ಯೋಚನೆ ಮಾಡ. ಜೀವೋ ಬ್ರಹ್ಮ ಇವ ನಾಪರಹ ಅಂತ ಹೇಳಿದ್ದಾರೆ, ನೀವು ಬ್ರಹ್ಮ ಜೀವಕ್ಕಿಂತ ಬೇರೆ ಅಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ.
ವಿರುದ್ಧವಾಯ್ತಲ್ಲ ಅಂತ ಅನ್ಸುತ್ತೆ. ಪದಗಳು ಗಮನಿಸಿ. ಜೀವೋ ಬ್ರಹ್ಮ ಇವ ನಾ ಪರಹ ಅಂತ ಹೇಳಿದೆ. ಜೀವನು ಬ್ರಹ್ಮನಿಗಿಂತ ಬೇರೆ ಅಲ್ಲ ಅಂತ ಹೇಳಿದ್ರೆ ಹೊರತು ಬ್ರಹ್ಮನು ಜೀವನಿಗಿಂತ ಬೇರೆ ಅಲ್ಲ ಅಂತ ಹೇಳಿಲ್ಲ. ಬ್ರಹ್ಮೋ ಜೀವ ಇವ ನಾಪರಹ ಅಂತ ಹೇಳಿಲ್ಲ ಅವರು. ಬಹಳ ಯೋಚನೆ ಮಾಡಿ ಜೀವನು ಬ್ರಹ್ಮನಿಗಿಂತ ಬೇರೆ ಅಲ್ಲ ಅಂತ ಹೇಳಿದ್ದು, ಪೂರ್ವಾರ್ಧ ಹೇಳಿದ್ದು ಜೀವೋ ಬ್ರಹ್ಮ ಇವ ನಾಪರಹ ಅನ್ನೋದ್ರಲ್ಲಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹೌದು. ನಾವು ಅದೇ. ನೆನ್ಪಿಡ್ಬೇಕಾಗಿರೋದು ಬ್ರಹ್ಮೋ ಜೀವ ಇವ ನಾಪರಹ ಅಂತ ಹೇಳಿಲ್ಲ, ಕರೆಕ್ಟ್ ಕರೆಕ್ಟ್. ಜೀವೋ ಬ್ರಹ್ಮ ಇವ ನಾಪರಹ ಹೇಳಿದ್ದಾರೆ. ಇದನ್ನ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಸೊ ಮತ್ತೆ ಅವರ ಆಕ್ಷೇಪದ ವಿಷಯಕ್ಕೆ ಬರೋದಾದ್ರೆ, ಜೀವನು ಬ್ರಹ್ಮನಿಗಿಂತ ಬೇರೆ ಅಲ್ಲ ಅಂತ, ಬ್ರಹ್ಮನೇ ಜಗತ್ತಿಗೆ ಕಾರಣ, ಜಗತ್ತು ಬ್ರಹ್ಮನಿಗಿಂತ ಬೇರೆ ಅಲ್ಲ, ಹಾಗೇನೆ ಜೀವನು ಬ್ರಹ್ಮನಿಗಿಂತ ಬೇರೆ ಅಲ್ಲ ಅಂತ ಹೇಳಿದ್ಮೇಲೆ ಇವರಿಬ್ರಿಗೂ ಭೋಕ್ತೃ ಭೋಜ್ಯದ ಸಂಬಂಧ ಇರ್ತದಲ್ಲ, ಅದು ಹಾಳಾಗ್ತದೆ. ಭೋಜ್ಯಕ್ಕೂ ಭೋಕ್ತೃವಿಗೂ ಭೋಜ್ಯಕ್ಕೂ ಸಂಬಂಧವೇ ಉಳಿಯೋದಿಲ್ಲ ಅಂತ ಬರ್ತದೆ. ಇನ್ನು ಭೋಕ್ತೃ ಭೋಜ್ಯ ಅಂದ್ರೆ ಏನು ಅಂತ ಪ್ರಶ್ನೆ ಬರ್ತದೆ. ತಿನ್ನಲ್ಪಡುವ ವಸ್ತು ಭೋಜ್ಯ, ತಿನ್ನುವವನು ಭೋಕ್ತೃ. ಇವಾಗ ಇವು ಎರಡೂ ಬ್ರಹ್ಮಕ್ಕಿಂತ, ನಾವು ನೋಡ್ತಾ ಇದ್ದೀವಿ ನಮ್ಮನ್ನೆಲ್ಲ ಲಯ ಮಾಡೋದು ಎಲ್ಲಿ? ಲಯ ಮಾಡೋದು ಯಾರು? ರುದ್ರ. ನಮ್ಮನ್ನೆಲ್ಲ ಲಯ ಮಾಡೋದು ರುದ್ರ. ರುದ್ರ ಮೂಲದಲ್ಲಿ ಯಾರು? ಬ್ರಹ್ಮ. ಬ್ರಹ್ಮ. ಹೌದಾ? ಅಂದ್ರೆ ಕೊನೆಗೆ ನಾವು ಬ್ರಹ್ಮವೇ ನಮ್ಮನ್ನು ಲಯ ಮಾಡ್ತಾ ಇದ್ದಾನೆ. ಹೌದು ಹೌದು. ಈಗ ಆ ನಾನು ಜೀವನಿಗಿಂತ ಬೇರೆ ಅಲ್ಲ, ಜಗತ್ತಿನಲ್ಲಿರುವ ಅನ್ನವೂ ಜೀವನಿಗಿಂತ ಬೇರೆ ಅಲ್ಲ. ಹೌದು. ನಾನು ಅನ್ನವನ್ನು ತಿಂತಾ ಇದ್ದೀನಿ. ನಿಮ್ಮ ಸಿದ್ಧಾಂತದಲ್ಲಿ ಇದು ಹೇಗ್ರಿ ಫಿಟ್ ಆಗುತ್ತೆ? ಬ್ರಹ್ಮವೇ ಬ್ರಹ್ಮವನ್ನು ತಿಂತಾ ಇದೆ ಅಂತ ಆಗ್ತದಲ್ಲ ಅನ್ನೋದು ಆಕ್ಷೇಪ. ಪ್ರಶ್ನೆ ಇನ್ನೊಂದು ಬಾರಿ ಕೇಳಿಸ್ಕೊಳ್ಳಿ. ಜಗತ್ತು ಬ್ರಹ್ಮನಿಗಿಂತ ಬೇರೆ ಅಲ್ಲ, ಅದೇ ಜಗತ್ತಿನಲ್ಲಿಯೇ ಜೀವ ಇರೋದ್ರಿಂದ ಜೀವನು ಬ್ರಹ್ಮನಿಗಿಂತ ಬೇರೆ ಅಲ್ಲ. ಆದ್ರೆ ನಾವು ನೋಡ್ತೀವಿ ಜೀವನು ಅನ್ನವನ್ನ ತಿಂತಾ ಇದ್ದಾನೆ. ಅನ್ನ ಅಂದ್ರೆ ಜಗತ್ತು, ಹೌದು ತಾನೆ? ಜಗತ್ತಿನ ಭಾಗವೇ ತಾನೆ ಅನ್ನ ಅಂದ್ರೆ. ಹೌದೌದು. ಆಗ ಅನ್ನವು ಅನ್ನವನ್ನ ತಿಂತಾ, ಬ್ರಹ್ಮವು ಬ್ರಹ್ಮವನ್ನು ತಿಂತಾ ಇದೆ ಅಂತ ಹೇಳ್ಬೇಕಾಗ್ತದೆ ನೀವು. ಅಲ್ಲ ಇದು ರೂಪ ಬೇರೆ ಅಲ್ಲ, ಬ್ರಹ್ಮನ ರೂಪ ಬೇರೆ ಇದೆ ಇಲ್ಲಿ, ಅಲ್ಲ ಗುರುಗಳೇ, ನಾಮ ಬೇರೆ ಇದೆ ಇಲ್ಲಿ. ಮತ್ತೆ ಸರಿ, ರೂಪ ಬೇರೆ ಇದೆ, ಈ ರೂಪ ಬೇರೆ. ಆದ್ರೆ ನೀವೇನ್ ಹೇಳಿದ್ರಿ? ಈ ರೂಪವು ಬ್ರಹ್ಮನಿಗಿಂತ ಬೇರೆ ಅಲ್ಲ, ಆ ರೂಪವು ಬ್ರಹ್ಮನಿಗಿಂತ ಬೇರೆ ಅಲ್ಲ. ಆದ್ರಿಂದ ನಾನು ಬ್ರಹ್ಮವೇ ಬ್ರಹ್ಮವನ್ನು ತಿಂತಾ ಇದೆ ಅಂತ ಹೇಳ್ಬಹುದಾ? ಹೇಳ್ಬೋದು ಗುರುಗಳೇ. ಅಂತ ಆಗುತ್ತೆ. ಗುರುಗಳೇ, ಇದು ನಮ್ ತೈತ್ರಿಯ ಪರಿಷತ್ತಲ್ಲಿ ಬರುತ್ತಲ್ಲ, ಅನ್ನ ಅನ್ನದ. ಅನ್ನ ಅನ್ನಾದ ಅಂದ್ರೆ ಏನು? ಅಲ್ಲಿ ಪುನಃ ಅನ್ನಕ್ಕೂ ಜೀವನಿಗೆ ಹೇಳಿದ. ಅನ್ನಾದ ಅಂದ್ರೆ ಜೀವನೇ ಅಲ್ಲಿ. ಹೌದೌದು. ಆದ್ಯತೆ ಭೂತಾನಿ, ತಿನ್ನುತ್ತದೆ ತಿನ್ನಲ್ಪಡ್ತದೆ ಅಂತಲೂ ಹೇಳಿದ. ಆದ್ಯತೆ ಅತ್ತೀಚ, ಹೌದು, ತಿನ್ನಲ್ಪಡ್ತದೆ ತಿನ್ನುತ್ತದೆ ಅಂತಾನೆ ಹೇಳಿದ್ದಲ್ಲಿ. ಸಮುದ್ರ ಅಲ್ಲೇ ತಗೊಳ್ಬಹುದಾ? ಅಲ್ಲ, ನೀವು ಯಾವ್ದೇ ತಗೊಳ್ಳಿ. ಇವಾಗ ಪ್ರಶ್ನೆ ಏನು? ಎರಡು ಒಂದೇ ಇರ್ತದೆ. ಸಮುದ್ರ ಅಲ್ಲೇ ಒಂದೇ ಇದೆ, ಸಪರೇಟ್ ಆಗಿ ಕಾಣ್ತದೆ, ಬಟ್ ಒಟ್ಟಿಗೆ ಸೇರ್ಕೊಳ್ತದೆ. ಎರಡು ಸರಿ, ಆಯ್ತು. ಈ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಇವಾಗ ಆಕ್ಷೇಪ ಮಾಡ್ತಾ ಇದ್ದಾರಲ್ಲ, ಅವ್ರ ಭಾಷೆ ನಾನು ಹೇಳ್ತಾ ಇದ್ದೀನಿ. ನೀವು ಹೇಳಿರೋ ಪ್ರಕಾರ ಜಗತ್ತು ಬ್ರಹ್ಮನಿಗಿಂತ ಬೇರೆ ಅಲ್ಲ, ಸರಿನಾ? ಹೌದು. ಅನ್ನವು ಜಗತ್ತು, ಸರಿನಾ? ಕರೆಕ್ಟ್. ಹೌದು. ಹಾಗಾಗಿ ಅನ್ನವು ಬ್ರಹ್ಮನಿಗಿಂತ ಬೇರೆ ಅಲ್ಲ, ಸರಿನಾ? ಕರೆಕ್ಟ್. ಹೌದು. ಈಗ ಜೀವನು ಜಗತ್ತಿನಲ್ಲೇ ಇರುವುದರಿಂದ ಜೀವನು ಬ್ರಹ್ಮನಿಗಿಂತ ಬೇರೆ ಅಲ್ಲ, ಸರಿನಾ? ಕರೆಕ್ಟ್. ಹಾಗಾಗಿ ಅನ್ನವೂ ಬ್ರಹ್ಮ, ಜೀವನೂ ಬ್ರಹ್ಮ. ಆದ್ರಿಂದ ಬ್ರಹ್ಮವೇ ಬ್ರಹ್ಮವನ್ನು ತಿಂತಾ ಇದೆ. ಅಲ್ಲ ಗುರುಗಳೇ, ಸರಿ ಆಗುತ್ತೆ. ಅಲ್ಲ ಗುರುಗಳೇ, ಈಗ ಫಸ್ಟ್ ಅನ್ನ ಅನ್ನೋದು ಸ್ಥಿತಿ ಕಾಲದಲ್ಲಿ, ತಿಂದಾದ್ಮೇಲೆ ಅನ್ನ ಅದಾಗತ್ತೆ. ತಿಂದಾದ್ಮೇಲೆ ಲಯ ಅಲ್ವಾ ಅದು? ಸರಿ, ಇಲ್ಲ, ತಿಂತಾ ಇದೆ ಆ ಕಾಲ ಇಟ್ಕೊಳ್ಳಿ. ಓಕೆ. ಸ್ಥಿತಿ ಕಾಲದಲ್ಲಿ ತಿಂತಾ ಇದೆ.
ಗುರುಗಳ ಬ್ರಹ್ಮ ಜಗತ್ತನ್ನು ಲಯ ಮಾಡುವ ಹಾಗೆ ಜೀವನು ಅನ್ನವನ್ನು ಲಯ ಮಾಡ್ತಾನೆ. ಸರಿ ಸರಿ ಆಯ್ತು. ಇವಾಗ ತಿನ್ನುವ ಸಂದರ್ಭದಲ್ಲಿ ಜೀವನಿಗೆ ಕೊಟ್ಟ ಶಕ್ತಿ ತಿನ್ನುವ ಇದು. ಪ್ರಕ್ರಿಯೆ ತಿನ್ನುವ ಪ್ರಕ್ರಿಯೆ ನಡೆಯುವಾಗ ಹಾ, ಗುರುಗಳೇ. ಅನ್ನ ಲಯ ಮಾಡುದು. ರೂಪ ಬದಲಾಗಿದೆ ಅಷ್ಟೇ ಅಲ್ಲ ಗುರುಗಳೇ? ಬ್ರಹ್ಮದ್ ಬಹಿರ್ಭೂತ ರೂಪ ಬದಲಾಗಿದೆ ಅಷ್ಟೇನೆ. ಕರೆಕ್ಟ್ ಕರೆಕ್ಟ್. ಈಗ ಬ್ರಹ್ಮವೇ ಬ್ರಹ್ಮವನ್ನು ತಿಂತಾ ಇದೆ ಅನ್ನೋದು ಇದನ್ನ ಯಾರು ಅಷ್ಟು ಸರಳವಾಗಿ ಒಪ್ಪೋದಿಲ್ಲ. ಬ್ರಹ್ಮಕ್ಕೆ ಭೋಜ್ಯ ಭೋಕ್ತೃ ಈ ತಿನ್ನುವ ಪ್ರಕ್ರಿಯೆ ನಡಿಬೇಕು ಅಂತಾದ್ರೆ ಭೋಜ್ಯ ಭೋಕ್ತೃ ಎರಡು ಬೇರೆ ಬೇರೆ ಇರ್ಬೇಕಲ್ಲ. ಹೌದೌದು. ಇವಾಗ ನೀವು ಅದು ಬ್ರಹ್ಮ ಇದು ಬ್ರಹ್ಮ ಅಂತ ಹೇಳ್ತೀರಿ, ಅದನ್ನ ಪ್ರಾಕ್ಟಿಕಲಿ ಅದ್ ಹೇಗ್ ಸಾಧ್ಯ? ಅನ್ನೋದು ಆಕ್ಷೇಪ. ಪ್ರಶ್ನೆ ಮನ್ಸಿಗೆ ಬಂತ? 30 ಸಮಯ ತೆಗೆದುಕೊಳ್ಳಿ. ಇದಕ್ಕೆ ಏನ್ ಉತ್ತರ ಹೇಳ್ಬಹುದು? ಗುರುಗಳನ್ನ ಇದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ರು. ಸಮುದ್ರ ಅಂದ್ರೆ ಬೇರೆ ಬೇರೆ ಆದ್ರೆ ಒಟ್ಟಿಗೆ ಇರ್ತದೆ. ಬ್ರಹ್ಮದಲ್ಲಿ ಲೀನ್ ಆಗಿದೆ, ರೂಪ ಅಂದ್ರೆ ಬೇರೆ ಆಗುತ್ತೆ. ತಿಂತಾ ಇದೆ ಅನ್ನೋದು ತಪ್ಪಾಗತ್ತೆ ಅಷ್ಟೇ. ಆದ್ರೆ ನಾವು ನಮ್ಮ ಅನುಭವದಲ್ಲಿ ನೋಡ್ತಾ ಇದೇವಲ್ಲ, ತಿಂತಾ ಇದೆಯಲ್ಲ, ನಾವು ಅನ್ನವನ್ನು ತಿಂತೀವಲ್ಲ. ಅದು ಬಹಿದ್ರೂಪ ಒಂದು ಬೇರೆ ರೂಪ ಆಯ್ತು ಅಷ್ಟೇನೆ. ಅಲ್ಲ, ನಾವು ಅನ್ನವನ್ನು ತಿಂತಾ ಇದೀವಲ್ವಾ? ಸಪ್ರೇಟ್ ನಿಂತು ನೋಡಿದ್ರೆ ಸಪ್ರೇಟ್ ಅಂತ ಕಾಣುತ್ತೆ. ನಿಂತು ಸಪ್ರೇಟ್ ಆಗಿ ನಾವು ನೋಡೋದಕ್ಕೆ ಆಗೋದಿಲ್ವಲ್ಲ. ಎರಡು ಒಟ್ಟಿಗೆ ಅಂತಾನೆ ಆಗುತ್ತೆ. ಅಲ್ಲ ಗುರುಗಳೇ, ಈಗ ಅನ್ನ ಅನ್ನೋದು ನಾವು ತಿಂತಾ ಇರೋದಂತೂ ನಿಜ ತಾನೆ. ಇದನ್ನ ನೀವು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀವಿ? ಜಗತ್ ಕಾರಣತ್ವ ಬ್ರಹ್ಮ ಅದು ಹೀಗೆ ಎಕ್ಸ್ಪ್ಲೈನ್ ಮಾಡ್ಬೋದಾ? ಏನಂದ್ರೆ ಈ ಕಾರ್ಯಕಾರಣ ಇದನ್ನ ಇಟ್ಕೊಂಡು ಅನ್ನ ಅದ್ರದ್ದು ಪ್ರಾರಬ್ಧ ಕೊನೆ ಆಗ್ತಾ ಇದೆ. ಆ ಪ್ರಾರಬ್ಧ ಕೊನೆ ಆಗ್ತಾ ಇರೋದ್ರಿಂದ ಅದು ಆ ಟೈಮ್ ಅಲ್ಲಿ ಅದು ಬದಲಾವಣೆ ಆಗತ್ತೆ. ಗುರುಗಳು ಹಿಂಗ್ ಹೇಳ್ಬೋದಾ? ಏನಿದೆ ಅಂದ್ರೆ ಅನ್ನ ಯಾಕೆ ಲಯ ಆಗ್ತಾ ಇದೆ ಅನ್ನೋದು ಪ್ರಶ್ನೆ ಅಲ್ಲ. ಅಲ್ಲ, ಬ್ರಹ್ಮವೇ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅಂತ ಹೇಳಿದಾಗ ಈಗ ಈಗ ಅನ್ನವು ಅನ್ನ ಬ್ರಹ್ಮ ಅಂತ ತಗೊಂಡಾಗ ಕಾರ್ಯರೂಪದಿಂದ ಅದು ಇದು ಅನ್ನವನ್ನ ಅನ್ನಾದ ಆಗ್ತಿದೆ. ಹೌದು, ಕಾರ್ಯರೂಪದಿಂದಲೇ ಅನ್ನ ಆಗಿದೆ, ಸರಿ ಇದೆ. ಈಗ ಜೀವನ ಕಾರ್ಯರೂಪದಲ್ಲಿ ತಾನೇ ಇರೋದು. ಹೌದೌದು. ಈ ನಿಮಿತ್ತ ಕಾರಣದಿಂದ ಅನ್ನಾದ ಅನ್ನೋನು ಅನ್ನವನ್ನು ತಿಂತಾ ಇದ್ದಾನೆ. ಅಭಿನ್ನ ನಿಮಿತ್ತೋಪಾದ ಕಾರಣ ಅಂತಂದಾಗ ನಿಮಿತ್ತ ಕಾರಣವಾಗಿ ಇದು ಅದು ಈ ಅನ್ನದ ಅನ್ನೋದು ಅನ್ನವನ್ನ ಭಕ್ಷಿಸ್ತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ನೀವು ನಿಮಿತ್ತ ಕಾರಣ ತಗೊಂಡ್ರಿ ಅಂತ ಹೇಳಿದ್ರೆ ಅವಾಗ ನೀವು ನಿಮಗ್ ಅರಿವಿಲ್ಲದೆ ನೀವು ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಈ ಜೀವನಿಗೆ ಯಾರು ತಿಂತಾ ಇದ್ದಾರೆ ಅವನಿಗೆ ನಿಮಿತ್ತ ಕಾರಣ ಬ್ರಹ್ಮ ಅಂತ ಹೇಳ್ಬಿಟ್ಟು, ಯಾವ್ದು ತಿನ್ನಲ್ಪಡ್ತಾ ಇದೆ ಅದಕ್ಕೆ ನಿಮಿತ್ತ ಕಾರಣ ಬ್ರಹ್ಮ ಅಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಟೆಂಪರಲಿ ಗೌಡ್ರೆ, ಟೆಂಪರಲಿ ಗುರುಗಳೇ, ಇದು ಟೆಂಪರಲಿ ಅಂದ್ರೆ ಹಂಗಿಲ್ಲ ಗುರುಗಳೇ, ಹಂಗಿಲ್ಲ. ಇದು ಇವಾಗ ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ, ಇವಾಗ ಹುಲಿ ಜಿಂಕೆನ್ ತಿಂತಾ ಇದೆ. ಜಿಂಕೆ ಅನ್ನ, ಹುಲಿ ಭೋಕ್ತೃ ಭೋಗ್ಯ. ಸೊ ಅಲ್ಲಿ ಏನಾಗ್ತದೆ ಅಂದ್ರೆ, ಜಿಂಕೆದು ಆಯಸ್ ಮುಗಿತಾ ಇದೆ. ಅದು ಮುಗಿಯೋಗೆ ಒಂದು ನಿಮಿತ್ತ ಕಾರಣ ಇದು. ಅದಕ್ಕೆ ಬ್ರಹ್ಮ ಹೇಗೆ ಕಾರಣ ಅಂದ್ರೆ, ಅದನ್ನ ಲಯಕರ್ತನೂ ಬ್ರಹ್ಮನೇ, ಸೃಷ್ಟಿಕರ್ತನೂ ಬ್ರಹ್ಮನೇ. ಸೊ ಇವಾಗ ಏನಾಗತ್ತೆ ಅಂದ್ರೆ, ಅದನ್ನ ಆಯಸ್ಸು ಆಗ್ತಾ ಇದೆ, ಅದಕ್ಕೋಸ್ಕರ ಇದು ತಿಂತಾ ಇದೆ. ಹಂಗೆ ಅದು ಜೀವ ಹೋಗತ್ತೆ. ಇದು ಹೇಳ್ಬೋದಾ? ಅಲ್ಲ, ಪರವಾಗಿಲ್ಲ. ಅದು ಜೀವ ಹೇಗ್ ಹೋಗುತ್ತೆ ಅನ್ನೋದು ಪ್ರಶ್ನೆ ಇಲ್ಲ. ಇವಾಗ ನೀವು ಜಿಂಕೆ ಬ್ರಹ್ಮಕ್ಕಿಂತ ಬೇರೆನೋ ಬ್ರಹ್ಮವೋ ಹೇಳಿ. ಬ್ರಹ್ಮವೇ. ಜಿಂಕೆ ಜಿಂಕೆನು ಬ್ರಹ್ಮನೇ, ಬಟ್ ಬ್ರಹ್ಮ ಅದ ಕಾರ್ಯಕರ್ತನಾಗಿ ಜಿಂಕೆ ಆಯಸ್ನ ಮುಗಿಸ್ತಾ ಇದ್ದಾನೆ. ಯಾಕೆಂದ್ರೆ ಅದ್ರ ಪ್ರಾರಬ್ಧ
ಆವಾಗ ಮುಗಿಸುವಾಗ ಆ ಸಂದರ್ಭದಲ್ಲಿ ಆ ತತ್ಕ್ಷಣದಲ್ಲಿ ಜಿಂಕೆ ಬ್ರಹ್ಮಕ್ಕಿಂತ ಬೇರೆನೋ ಬ್ರಹ್ಮವೇನೋ? ಬ್ರಹ್ಮವೇ. ಇದು ಉದಾಹರಣೆ ಎರಡು ಒಂದೇ ಗುರುಗಳೇ. ಅದು ನೀವು ಹೇಳಿದ್ದು ಒಂಥರ ವೆಜಿಟೇರಿಯನ್, ಅದು ಇವ್ರು ಹೇಳ್ತಾ ಇರೋದು ನಾನ್ ವೆಜಿಟೇರಿಯನ್, ಇಷ್ಟೇ ಡಿಫ್ರೆಂಟ್. ಈ ಉದಾಹರಣೆ ಇನ್ನಷ್ಟು ಈಸಿ ಆಗ್ತದೆ. ಈ ಉದಾಹರಣೆ ಬ್ರಹ್ಮನೇ ತಿಂದಾಗೆ ಅದನ್ನು ಲೆಕ್ಕ. ಸೇಮೆ. ಇವಾಗ ಈ ಜಿಂಕೆ ಹುಲಿ ನಂಗೆ ಹೆಲ್ಪ್ ಆಗ್ತದೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಈಗ ಜಿಂಕೆ ಬ್ರಹ್ಮಕ್ಕಿಂತ ಬೇರೆನೋ ಬ್ರಹ್ಮವೋ? ಬ್ರಹ್ಮವೇ. ಜಿಂಕೆ ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಅಲ್ಲ. ಸರಿನಾ? ಹೌದು. ಇವಾಗ ಜಿಂಕೆ ತಿನ್ನಲ್ಪಡ್ತಾ ಇದೆ, ನೆನ್ಪಲ್ಲಿಟ್ಕೊಳ್ಳಿ. ಓಕೆ. ಇವಾಗ ಹುಲಿ ತಿಂತಾ ಇದೆ. ತಿನ್ನುವ ಹುಲಿ ಬ್ರಹ್ಮಕ್ಕಿಂತ ಬೇರೆನೋ ಬ್ರಹ್ಮವೋ? ಬ್ರಹ್ಮವೇ. ಬ್ರಹ್ಮವೇ. ಹೌದು, ಅದನ್ನ ಯಾರು ಇಲ್ಲ ನಂಗೆ ಬ್ರಹ್ಮ ಅಂದ್ರೆ ತಿನ್ನುವಂತಹ ಹುಲಿಯು ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂದ್ರೆ ಬ್ರಹ್ಮವೇನೆ. ಹೌದು. ಹೌದಾ? ಎಕ್ಸಾಕ್ಟ್ಲಿ. ತಿನ್ನುವ ಪ್ರಕ್ರಿಯೆ ನಡಿಬೇಕು ಅಂತಾದ್ರೆ ಎರಡು ಬೇರೆ ಬೇರೆ ಇದ್ರನೇ ನಡೀತದಲ್ಲ ಪ್ರಕ್ರಿಯೆ. ಬ್ರಹ್ಮಕ್ಕಿಂತ ಬೇರೆ ಅನ್ನುತ್ತವಾಗ ನಮ್ಮನ್ನ ಅಲ್ಲ, ನಾವೇ ಕಾರ್ಯವು ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ ಅಲ್ವಾ ಗುರುಗಳೇ? ಸರಿ, ಈ ಕಡೆ ಸರಿ ಇದೆ, ಆದ್ರೆ ತಿನ್ನುವ ಪ್ರಕ್ರಿಯೆ ನಡೀತಾ ಇದೆಯಲ್ಲ, ಅಲ್ಲಿ ಹುಲಿ ಜಿಂಕೆ ತಿಂತಾ ಇದೆಯಲ್ಲ. ಈಗ ಆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವು ಹೇಳಿರುವ ಸಿದ್ಧಾಂತದಲ್ಲಿ ಇದೆಲ್ಲವೂ ಜಗತ್ತು ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ಹೇಳಿರುವಂತಹ ಸಿದ್ಧಾಂತದಲ್ಲಿ, ಬ್ರಹ್ಮವೇ ಜಗತ್ತಿಗೆ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅಂತ ಹೇಳುವಂತ ಸಿದ್ಧಾಂತದಲ್ಲಿ ಅದನ್ನು ಒಪ್ಪಿಕೊಂಡ್ರೆ ಈ ದೋಷ ಬರ್ತದೆ. ಇವಾಗ ನಾವು ಏನು ಉತ್ತರ ಕೊಡ್ಬೇಕು? ಬ್ರಹ್ಮವೇ ಬ್ರಹ್ಮವನ್ನು ತಿಂತಾ ಇದೆ ಅಂತ ಹೇಳ್ಬೇಕು. ಅಲ್ಲೇ ಪೂರ್ಣಮಿದಂ ಪೂರ್ಣಮುದಚ್ಯತೆ ಬರುತ್ತಲ್ಲ ಗುರುಗಳೇ, ಅದು ಪೂರ್ಣ ಇದು ಪೂರ್ಣ. ಸೊ ಅವಾಗ ಅದು ಬ್ರಹ್ಮನೇ ಇದು ಬ್ರಹ್ಮನೇ ಅಂತ. ಆದ್ರೆ ಪ್ರಕ್ರಿಯೆ ನಡಿಬೇಕು ಅಂದ್ರೆ ಎರಡು ಬೇರೆ ಬೇಕಲ್ಲ ಗುರುಗಳು. ಹಿಂಗೆ ಹೇಳ್ಬೋದಾ? ನೀರ್ ಮೇಲಿರೋ ಎರಡು ಗುಳಿಗೆ ಒಟ್ಟಿಗೆ ಹತ್ತಿರ ಬಂದ ಒಂದೇ ಗುಳ್ಳೆ ಆಗ್ತದೆ. ಎರಡೂ ಒಂದೇ ರೂಪ ಅಷ್ಟೇ, ಆ ರೂಪ ಇದೆ, ಈ ರೂಪ ಬಂದದ್ದು. ಹಂಗಾಗಿ ಆ ಅಂದ್ರೆ ಒಂದೇ ಅಭಿನ್ನವಾಗಿ ರೂಪ ಚೇಂಜ್. ಎರಡು ಗುಳ್ಳೆ ಒಟ್ಟಿಗೆ ಸೇರಿದ್ರೆ ಇನ್ನೊಂದು ದೊಡ್ಡ ಗುಳ್ಳೆ ಆಯ್ತು ಅಷ್ಟೇ, ರೂಪ ಚೇಂಜ್ ಆಗಿಲ್ಲ ಅಂತ ಹೇಳ್ಬೋದು. ರೂಪ ಚೇಂಜ್ ಆಗಿದೆ ಆದ್ರೆ ನಾವ್ ನೋಡೋದು ಅದೆಲ್ಲ ಸರಿ ಇದೆ. ಅದೆಲ್ಲ ನೀವು ಹೇಳಿದ್ದೆಲ್ಲ ಸರಿ ಇದೆ. ತಿನ್ನುವ ಪಾಯಿಂಟ್ ಪ್ರಕ್ರಿಯೆ ಇಟ್ಕೊಂಡು ಉತ್ತರ ಕೊಡಿ. ತಿನ್ನುವ ಪ್ರಕ್ರಿಯೆ ನಡಿಬೇಕು ಅಂದ್ರೆ ಭೋಕ್ತ ಮತ್ತು ಭೋಜ್ಯ ಎರಡು ಬೇರೆ ಬೇರೆ ಇರಬೇಕು. ಕರೆಕ್ಟ್. ಒಪ್ತಿರೋ ಒಪ್ಪೋದಿಲ್ವೋ? ಹೌದು. ತಿನ್ನುವ ಪ್ರಕ್ರಿಯೆ ಹುಲಿ ಜಿಂಕೆನ್ ತಿಂತಾ ಇದೆ, ತಿನ್ನುವ ಪ್ರಕ್ರಿಯೆ ಅಲ್ಲಿ ನಡೀತಾ ಇದೆ. ಹೌದಾ? ಹೌದು. ಹಾ, ಇವಾಗ ನಾನ್ ಹೇಳ್ತಾ ಇದ್ದೀನಿ, ನಿಮ್ ಪ್ರಕಾರ ಅಂದ್ರೆ ಆಕ್ಷೇಪಕರ ಭಾಷೆ ನಾನ್ ಮಾತಾಡ್ತಾ ಇದ್ದೀನಿ. ವೇದಾಂತಿಗಳ ಪ್ರಕಾರ, ಅದ್ವೈತಿಗಳ ಪ್ರಕಾರ ಜಿಂಕೆನೂ ಬ್ರಹ್ಮ, ಹುಲಿಯೂ ಬ್ರಹ್ಮ. ಆದ್ರಿಂದ ನಾನು ಬ್ರಹ್ಮವೇ ಬ್ರಹ್ಮವನ್ನು ತಿಂತಾ ಇದೆ ಅಂತ ಹೇಳಿದ್ರೆ ಹೇಳಬಹುದಾ? ಹೀಗೆ ಹೇಳಿದ್ರೆ ತಿನ್ನುವ ಪ್ರಕ್ರಿಯೆ ಗತಿ ಏನು ಅಂತ. ಅಂದ್ರೆ ನೀವು ಅವಾಗ ಇದ್ಬರತ್ತಲ್ಲ ಗುರುಗಳೇ, ಇದು ಅದಪ್ಪ ಬ್ರಹ್ಮವು ಜಗತ್ತಿಗಿಂತ ಬೇರೆ ಅಲ್ಲ. ಸಾರಿ, ಜಗತ್ತು ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಆದ್ರೆ ಬ್ರಹ್ಮವು ಜಗತ್ತಿಗಿಂತ ಬೇರೆಯೇ. ಸೊ ಆ ಕಾರಣ ತಗೊಂಡು ಲಯಕಾಲದಲ್ಲಿ ಉಪಯೋಗಿಸ್ಬೋದಲ್ಲ ಗುರುಗಳು? ಹಾ ಸರಿ. ಇವಾಗ ನೀವು ಹತ್ರ ಬಂದ್ರೆ ಉಪಯೋಗಿಸಬಹುದು ಲಯಕಾಲದಲ್ಲಿ. ಅಂದ್ರೆ ಯಾವಾಗ ಲಯಕಾಲದಲ್ಲಿ ಅಂತಂದ್ರೆ ಇವಾಗ ತಿನ್ನುವ ಪ್ರಕ್ರಿಯೆ ನಡೀತಾ ಇದೆ ಅಲ್ಲ, ಇವಾಗ ಸ್ಥಿತಿಕಾಲ ತಗೋಬೇಕು ತಾನೆ ನೀವು? ಹೌದು ಗುರುಗಳ ಆ ಪದಾರ್ಥದ ಲಯ ಆಗ್ತಾ ಇದೆ ಈಗ ಅಂತ ತಿಳ್ಕೊಬೇಕು ನಾವು. ಅಲ್ಲ ಜಗತ್ತು ಅಲ್ಲ ಸ್ಥಿತಿಕಾಲ ತಗೊಂಡ್ರೆ ಹೇಳಿ, ಆದ್ಮೇಲೆ ಬೇಡ, ನಡೆಯುವಾಗ ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನಿಲ್ಲ, ನೀವು ಹತ್ರನೇ ಇದ್ದೀರಿ. ಈ ಪ್ರಶ್ನೆ ಸ್ವಲ್ಪ ಗಿಮಿಕ್ ಮಾಡಿದ್ದಾರೆ, ಆ ಗಿಮಿಕ್ ಅನ್ನ ನಾವು ಕಂಡು ಹಿಡ್ಕೊಳ್ಬೇಕು. ಏನ್ ಗಿಮಿಕ್ ಇದೆ ಪ್ರಶ್ನೆನಲ್ಲಿ? ಹರಿ ಓಂ ಗುರುಗಳೇ, ನಾಮರೂಪ ಕ್ರಿಯಾ ಅಂತ ಹೇಳ್ಬೋದಾ? ಹಾ ಹೇಳಿ. ನಾಮರೂಪ ಕ್ರಿಯಾ ಅಂತ ಹೇಳ್ತಾರಲ್ಲ, ನಾಮ ಒಂದೇ ಬ್ರಹ್ಮ, ರೂಪಗಳು ಎರಡು, ಕ್ರಿಯೆ ಗೊತ್ತಾಗ್ತಿಲ್ಲ ಮುಂದಕ್ಕೆ ಹೇಳಕ್ಕೆ. ಸರಿ, ಕೇಳಿಸ್ಕೊಳ್ಳಿ.
ಹ. ಗುರುಗಳೇ, ಇದನ್ನ ನಾನು ಇದ್ರಲ್ಲಿ ಹೇಳಬೇಕು ಅಂದ್ರೆ, ಈ ಕರ್ಮ ಇದರಿಂದ ತಗೊಂಡ್ರೆ ಅದು ಅದನ್ನ ತಗೊಂಡ್ರೆ ಅದು ವರ್ಕೌಟ್ ಆಗತ್ತೆ ಗುರುಗಳೇ. ಇದು ಪ್ರಾರಬ್ಧ, ಈ ಎಲ್ಲದಕ್ಕೂ ಒಂದು ಪ್ರಾರಬ್ಧ ಇರುತ್ತೆ. ಅಂದ್ರೆ ಇಷ್ಟು ದಿವಸ ಹಿಂಗ್ ನಡಿಬೇಕು ಅಂತ. ಅದಾದ್ಮೇಲೆ ಅಲ್ಲಿಗೆ ಬಂದ್ಮೇಲೆ ಅದು ಮುಕ್ತಾಯ ಆಗ್ಬೇಕು. ಆ ಮುಕ್ತಾಯ ಆಗಕ್ಕೆ ಏನೋ ಒಂದು ನಿಮಿತ್ತ ಕಾರಣ ಇರುತ್ತೆ. ಇದಕ್ಕೆ ಈ ತರ ಪ್ರಕ್ರಿಯೆ ಆಗತ್ತೆ ಅಂತಾನೆ ಅದು ವಿಧಿಲ್ ಬರ್ದಿರತ್ತೆ. ಸೊ ಅದು ಇದೆಲ್ಲ ನಮ್ಮ ಕರ್ಮಗಳಿಂದ ಆಗತ್ತೆ ಅಂತ ನನ್ ಭಾವನೆ ಗುರುಗಳೇ. ಅವಾಗ ಬ್ರಹ್ಮ ಬೇರೆ ಆಗ್ತಾನ ಗುರುಜಿ? ಅಲ್ಲ ಸರ್ ಅವಾಗ ಬೇರೆ ಆಗ್ತಾನೆ? ಕೇಳಿರುವ ಪ್ರಶ್ನೆಗೆ ನೀವು ಕೊಟ್ಟಿರೋ ಉತ್ತರ ರೆಲೆವೆಂಟ್ ಆಗಿದೆಯಾ? ಇಲ್ಲ. ಪ್ರಶ್ನೆ ಏನ್ ಕೇಳಿದ್ದಾರೆ, ಅಲ್ಲಿ ಜಿಂಕೆ ಯಾಕೆ ಸಾಯ್ತಾ ಇದೆ ಅಂತ ಕೇಳಿಲ್ಲ, ಹೌದು. ಹುಲಿ ಯಾಕೆ ತಿಂತಾ ಇದೆ ಅಂತ ಕೇಳಿಲ್ಲ. ಅನ್ನ 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 ತಿನ್ನುವ ಪ್ರಕ್ರಿಯೆ ನಡಿಬೇಕು ಅಂದ್ರೆ ಎರಡು ಬೇಕು, ಭೋಜ್ಯ ಭೋಕ್ತ ಅನ್ನೋದು ಇರ್ಬೇಕು, ಹೌದಾ? ಆದ್ರೆ ನೀವು ಹೇಳಿರೋ ಪ್ರಕಾರ ಇಲ್ಲಿ ಭೋಜ್ಯ ಭೋಕ್ತದಲ್ಲಿ ಭೋಜ್ಯವೂ ಅನ್ನವೇ ಭೋಕ್ತೃವು ಅನ್ನವೇ ಅಂತ ಹೇಳ್ತೀರಿ. ಆದ್ರೆ ಅವಾಗ ಅನ್ನವನ್ನೇ ತಿನ್ನುತ್ತೆ ಅಥವಾ ಬ್ರಹ್ಮವನ್ನೇ ತಿನ್ನುತ್ತೆ ಅಂತ ಹೇಳೋದು ಎಷ್ಟು ಸರಿ ಆಗುತ್ತೆ ಅನ್ನೋದು ಪ್ರಶ್ನೆ. ಭೋಜ್ಯ ಭೋಕ್ತೃದಲ್ಲಿ ಅಭೇದ ಹೇಗ್ ಉಂಟಾಗುತ್ತೆ? ಪ್ರಕ್ರಿಯೆ ನಡಿಬೇಕು ಅಂದ್ರೆ ಭೇದ ಇರ್ಬೇಕಲ್ಲ ಅಂತ. ಇರೋ ಬ್ರಹ್ಮ ತಿನ್ನೋವಾಗ ಮಾತ್ರ ಬೇರೆ ಆಗುತ್ತಾ ಗುರುಜಿ? ಅಲ್ಲ, ಅದಕ್ಕೆ ಉತ್ತರ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವಾಗ ಪ್ರಶ್ನೆ ಸ್ಪಷ್ಟವಾದ್ರೆ ಉತ್ತರ ತುಂಬಾ ಸರಳವಾಗಿ ಅರ್ಥ ಆಗುತ್ತೆ. ಪ್ರಶ್ನೆ ಏನಿದೆ, ನಮ್ಮ ಅನುಭವದಲ್ಲಿ ಭೋಜ್ಯ ಮತ್ತು ಭೋಕ್ತೃ ಎರಡು ಬೇರೆ ಬೇರೆ ಇದ್ದಾರೆ. ತಿನ್ನುವವನು ಬೇರೆ, ತಿನ್ನಲ್ಪಡುವಂತಹದ್ದು ಬೇರೆ. ಇದು ನಮ್ಮ ಅನುಭವ, ಎಲ್ಲರ ಅನುಭವನು. ನಾವು ನೋಡ್ತೀವಿ ಹುಲಿ ಜಿಂಕೆಯನ್ನು ತಿಂತಾ ಇದೆ. ನೀವೇನ್ ಹೇಳ್ತೀರಿ? ಜಗತ್ತು ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಜಗತ್ತಿನಲ್ಲಿಯೇನೆ ಜಿಂಕೆ ಮತ್ತು ಹುಲಿ ಎರಡು ಜಗತ್ತಿನ ಪಾರ್ಟೇ ಆಗಿರುವುದರಿಂದ ಜಿಂಕೆಯೂ ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಹುಲಿಯೂ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ಆಗಿರುವಾಗ ಬ್ರಹ್ಮವೇ ಬ್ರಹ್ಮವನ್ನು ತಿಂತದೆ ಅಂತ ನಾನು ಹೇಳಬಹುದಾ? ಹಾಗೆ ಹೇಳಿಕ್ಕಾಗತ್ತಾ? ತಿಂತದೆ ಅಂತ ಹೇಳ್ಬೇಕು ಅಂದ್ರೆ ತಿನ್ನುವ ಪ್ರಕ್ರಿಯೆ ಎರಡು ಬೇರೆ ಬೇರೆ ಬೇಕು, ಭೋಜ್ಯ ಭೋಕ್ತರು ಎರಡಿರ್ಬೇಕು. ಬ್ರಹ್ಮ ಒಂದೇ ಇರುವಾಗ ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಪ್ರಶ್ನೆ. ಬ್ರಹ್ಮ ಒಂದೇ ಇರ್ಬೇಕಾದ್ರೆ ಏಕಾಲದಲ್ಲಿ ಅಲ್ವಾ ಗುರುಗಳೇ ಆಗ್ಬೇಕಾಗಿರೋದು? ಕರೆಕ್ಟ್ ಆಗಿ ಪಾಯಿಂಟ್ ಔಟ್ ಮಾಡಿದ್ರಿ ನೀವು. ಅವ್ರು ಗಿಮಿಕ್ ಮಾಡಿರೋದೇ ಇಲ್ಲಿ. ಮೊದಲನೇ ಅವ್ರ ಪ್ರಶ್ನೆ ಏನ್ ಕೇಳಿದ್ರು? ಜಗತ್ತು ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಜಿಂಕೆ ಹುಲಿ ಬೇರೆ ಬೇರೆ, ಇವೆರಡು ಬ್ರಹ್ಮವೇ ಅಂತ ಹೇಳಿದ್ರಿ, ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ಹೇಳಿದ್ರಿ, ಅವೆರಡು ತಿಂತಾ ಇದೆ, ತಿನ್ಬೇಕಾದ್ರೆ ಎರಡಿರ್ಬೇಕು ಅಂತ. ಸರಿ, ಅಲ್ಲಿವರೆಗೂ ಬಂದು ಒಂದೇ ಬ್ರಹ್ಮ ತಿನ್ಬೇಕು ಅಂತ ಹೇಳಿದಾಗ ಒಂದೇ ಬ್ರಹ್ಮ ಯಾವಾಗಿದೆ? ಲಯಕಾಲದಲ್ಲಿ. ಸ್ಥಿತಿ ಲಯಕಾಲದಲ್ಲಿ ಒಂದೇ ಬ್ರಹ್ಮ ಲಯಕಾಲದಲ್ಲಿದೆ. ಹೌದು ಗುರುಗಳ ಲಯಕಾಲ. ಇವಾಗ ಸ್ಥಿತಿ ಕಾಲದಲ್ಲಿರುವ ಘಟನೆಯನ್ನ ಲಯಕಾಲದ ಬ್ರಹ್ಮಕ್ಕೆ ಅವ್ರು ಅನ್ವಯ ಮಾಡ್ತಾ ಇದ್ದಾರೆ. ಅದೇ ಪ್ರಶ್ನೆನೇ ರಾಂಗ್. ಲಯಕಾಲದಲ್ಲಿ ನಾವು ಹೇಳ್ತೇವೆ ಬ್ರಹ್ಮವು ಜೀವನಿಗಿಂತ ಜಗತ್ತಿಗಿಂತ ಬೇರೆನೆ. ಬ್ರಹ್ಮವು ಜೀವನಿಗಿಂತ ಬೇರೆನೆ. ನೀವು ಹೇಳೋ ಪ್ರಕಾರ ಒಂದೇ ಆಗಿರುವ ಆ ಬ್ರಹ್ಮ ಬಂದು ಇಲ್ಲಿ ತಿಂತ ಇಲ್ಲ. ಜಗತ್ತಿನ ಸ್ಥಿತಿ ಕಾಲದಲ್ಲಿ ನೀವು ಘಟನೆ ವಿವರಿಸಿ ಲಯಕಾಲದಲ್ಲಿರುವ ಬ್ರಹ್ಮವನ್ನ ಎಳ್ಕೊಂಡು ಬಂದು ಸ್ಥಿತಿ ಕಾಲಕ್ಕೆ ಹಾಕಿದ್ರಿ. ಪ್ರಶ್ನೆನೇ ರಾಂಗ್ ತಾನೆ. ಬೇಸಿಸ್ ಆಫ್ ದಿ ಕ್ವಶನ್ ಇಟ್ ಸೆಲ್ಫ್ ಇಸ್ ರಾಂಗ್. ಈ ಆಕ್ಷೇಪಣೆ ಮಾಡಿದವ್ರು ಯಾರು ಗುರುಗಳ? ಇಲ್ಲ, ಯಾರೇ ಇರ್ಲಿ, ಬೌದ್ಧರು, ವೈಶೇಷಿಕರು, ಯಾರಾದ್ರೂ ಪೂರ್ವ ಪಕ್ಷಿಗಳು ಯಾರಾದ್ರೂ ಇರ್ಬೋದು. ಬಹುಶಃ 99% ಸಾಂಖ್ಯರ ಆಕ್ಷೇಪಣೆ ಮಾಡಿರ್ತಾರೆ. ಇವಾಗ ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ಇವಾಗ ಏನೋ ಒಂದು ಗಿಮಿಕ್ ಆಗಿ ಒಂದು ಪ್ರಶ್ನೆ ಕೇಳಿದೆ, ಅವ್ರ ಗಿಮಿಕ್ ಕಂಡು ಹಿಡಿದ್ಬಿಟ್ಟು ನೀವು ಪ್ರಶ್ನೆನೇ ರಾಂಗ್ ಅಂತ ಹೇಳಿದ್ರೆ ಉತ್ತರ ಕೊಟ್ಟಾಗ ಆಗ್ಲಿಲ್ಲ. ಉತ್ತರ ಕೊಡ್ಬೇಕು ನಾವು. ಆ ಉತ್ತರ ಕೊಡೋದಕ್ಕೆ ಇನ್ನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಅಕ್ಸಾಲಿಗರ ಹತ್ರ ಚಿನ್ನವನ್ನು ಹೀಗೆ ಕುಟ್ಟೋದು ಅದು ಮಾಡ್ತಾ ಇರ್ತಾರಲ್ಲ,
ಅದರಲ್ಲಿ ಸುತ್ತಿಗೆ ಇರ್ತದೆ. ಸುತ್ತಿಗೆ ಯಾವ್ದರಿಂದ ಮಾಡಿದ್ದು? ಕಬ್ಬಿಣ ಕಟ್ಟಿಗೆ. ಕಬ್ಬಿಣದಿಂದ. ಆಭರಣ ಇಡೋ ಅಡಿಗಲ್ಲು ಅದು ಯಾವ್ದರಿಂದ ಮಾಡಿದ್ದು? ಕಬ್ಬಿಣ ಅದು ಕಬ್ಬಿಣನೇ. ಹೌದಾ? ಆದ್ರೆ ನಾವೇನ್ ಹೇಳ್ತೀವಿ? ಕಬ್ಬಿಣ ಹೊಡಿತಾ ಇದೆ ಅಂತ ಹೇಳ್ತೀವೇನು? ನಡುವು ಅದು ಬೇರೆ ಇರ್ತದೆ ಪದಾರ್ಥ. ಅಲ್ಲ, ಮಧ್ಯೆ ಏನೇ ಇರ್ಲಿ, ಸುತ್ತಿಗೆ ಅಡಿಗಲ್ಲಿಗೆ ಹೊಡಿತಾ ಇದೆ ಅಂತ ಹೇಳ್ಬೇಕು ತಾನೆ? ಹೌದು ಅಡಿಗಲ್ಲಿ ಹೊಡಿಬೇಕು ತಾನೆ? ಸುತ್ತಿಗೆಯಿಂದ ಹೊಡಿತಾರೆ. ಅಂದ್ರೆ ಪ್ರಕ್ರಿಯೆ ಅಥವಾ ವ್ಯವಹಾರ ಯಾವಾಗ ನಡೆಯುತ್ತೆ? ಮಧ್ಯವರ್ತಿ ಇದ್ದಾರೆ ಯಾರು? ಸರಿ ಗುರುಗಳೇ. ಸ್ಥಿತಿ ಕಾಲದಲ್ಲಿ ವ್ಯವಹಾರ ನಡೆಯುತ್ತೆ. ಹೌದು ಹೌದಾ? ಹೌದು. ಸ್ಥಿತಿ ಕಾಲದಲ್ಲಿ ವ್ಯವಹಾರ ನಡೆಯೋದಕ್ಕೆ ಒಂದೇ ಕಬ್ಬಿಣದಿಂದ ಮಾಡಿದ್ರು ಕೂಡ ಇದಕ್ಕೆ ಸುತ್ತಿಗೆ ಅಂತ ಹೇಳ್ತೇವೆ, ಇದಕ್ಕೆ ಅಡಿಗಲ್ಲು ಅಂತ ಹೇಳ್ತೇವೆ. ಕಬ್ಬಿಣದ ಬೇರೆ ಬೇರೆ ರೂಪ ಕಬ್ಬಿಣದ. ಆ ಸಾಧಾರಣವಾಗಿ ಸ್ಥಿತಿಕಾಲದ ವ್ಯವಹಾರ ನೋಡ್ಬಿಟ್ಟು ಸ್ಥಿತಿಕಾಲದ ಮಾತನ್ನೇ ಹೇಳಬೇಕೇ ಹೊರತು ಲಯಕಾಲದ ಮಾತನ್ನ ಯಾರು ಹೇಳೋದಿಲ್ಲ. ಹಾಗೆ ಹೇಳಿದ್ರೆ ಅವ್ರು ಮಹಾಜ್ಞಾನಿಗಳು. ಈ ಸಂತ ಶಿಶುನಾಳ ಶರೀಫ್ ಅಂತವ್ರೆಲ್ಲರೂ ಏನ್ ಹೇಳ್ತಾರೆ? ಅನ್ನವನ್ನೇ ತಿಂತಾ ಇದೆ ನೋಡು ಅಂತೆಲ್ಲ, ಅಂಥವ್ರು ತುಂಬಾ ದೊಡ್ಡ ದೊಡ್ಡ ಜ್ಞಾನಿಗಳು ಆ ರೀತಿ ಹೇಳ್ತಾರೆ. ಕೋಡಗನ ಕೋಳಿ ನುಂಗಿತ್ತ ಅಂತಾರಲ್ರಿ. ಅಂತ ಜ್ಞಾನಿಗಳು ಹೇಳಿದ ಮಾತದ್ದು ಸರಿ. ಅವರು ಜಗತ್ತನ್ನ ಜಗತ್ತಾಗಿ ನೋಡ್ತಾ ಇಲ್ಲ, ಬ್ರಹ್ಮವಾಗಿ ನೋಡ್ತಾ ಇದ್ದಾರೆ. ಬ್ರಹ್ಮವಾಗಿ ನೋಡಿದಾಗ ಬ್ರಹ್ಮವು ಬ್ರಹ್ಮವನ್ನೇ ತಿಂತಾ ಇದೆ. ನಾವುಗಳು ಸ್ಥಿತಿಕಾಲದ ವ್ಯವಹಾರವನ್ನ ಹೇಳುವಾಗ ಸ್ಥಿತಿಕಾಲದಕ್ಕೆ ಸಂಬಂಧಪಟ್ಟ ಆ ಪೂರ್ವಾರ್ಧವನ್ನು ಇಟ್ಟುಕೊಂಡೇ ಮಾತಾಡ್ತೀವಿ ನಾವು. ಸ್ಥಿತಿಕಾಲ ಅಂದ್ರೆ ಜಗತ್ತು. ನಾನಿವಾಗ ದೃಷ್ಟಿ ಅಂತ ಹೇಳಿದ್ನಲ್ಲ, ಜಗತ್ತಿನ ದೃಷ್ಟಿಯಲ್ಲಿ ನೋಡುವಾಗ ಜಗತ್ತಿನ ದೃಷ್ಟಿಯಲ್ಲಿಯೇನೆ ಉತ್ತರ ಕೊಡಬೇಕು. ನಾನು ಅದ್ರ ಜೊತೆ ಇನ್ನೊಂದು ಹೇಳಿದೆ, ವ್ಯವಹಾರದ ದೃಷ್ಟಿ ಅಂತ ಇನ್ನೊಂದು ಸೇರಿಸ್ಕೊಳ್ಳಿ, 4ನೇದ್ದು. ವ್ಯಾವಹಾರಿಕ ದೃಷ್ಟಿ, ಇನ್ನೊಂದು ಇದಕ್ಕೆ ವಿರುದ್ಧವಾದದ್ದು ಪಾರಮಾರ್ಥಿಕ ದೃಷ್ಟಿ. ಈ ಭೋಕ್ತೃಭೋಜ್ಯ ಅನ್ನುವಂತಹ ಪ್ರಕ್ರಿಯೆ ವ್ಯಾವಹಾರಿಕ ದೃಷ್ಟಿ. ಇದು ವ್ಯಾವಹಾರಿಕ ದೃಷ್ಟಿಯಲ್ಲಿ ನಾಮರೂಪಗಳಿದಾವೆ. ಆಯಾ ನಾಮರೂಪಗಳಿಂದಲೇನೆ ವ್ಯವಹಾರ ನಡೆಯುತ್ತೆ. ಕ್ಲಿಯರ್ ಆಯ್ತಾ? ಕರೆಕ್ಟ್. ವ್ಯಾವಹಾರಿಕ ದೃಷ್ಟಿನಲ್ಲಿದ್ದಾಗ ಆಯಾ ನಾಮರೂಪಗಳಿಂದಲೇನೆ ಹೇಳಬೇಕು. ವ್ಯಾವಹಾರಿಕ ದೃಷ್ಟಿನಲ್ಲಿ ಘಟನೆ ನೋಡ್ತಾ ಅದನ್ನ ಅನಲೈಸ್ ಮಾಡ್ತಾ ಟಕ್ ಅಂತ ನಾವು ಪಾರಮಾರ್ಥಿಕ ದೃಷ್ಟಿಗೆ ಹೋದ್ರೆ ಒಂದು ನಾವು ಮಿಸ್ಲೀಡ್ ಮಾಡ್ತಾ ಇದ್ದೀವಿ ಅಥವಾ ಬ್ರಹ್ಮಜ್ಞಾನಿಗಳಾಗಿದ್ದೀವಿ. ಎರಡನೇದಾದ್ರೆ ಒಳ್ಳೇದು. ವ್ಯಾವಹಾರಿಕ ಅದನ್ನ ನಾವು ಜ್ಞಾನದಿಂದ ಕೂಡಿರ್ತದೆ ಅಲ್ರಿ. ಅದನ್ನ ನಾವು ಯಾವಾಗ್ಲೂ ಹಾಗೇನೆ ಇರ್ಬೇಕು. ಭೂಕಂಪ ಆಗಿ ಮನೆ ಬಿದ್ಕೊಂಡು ಹೋದಾಗ್ಲೂ ನಾವು ಹಾಗೇನೆ ಇರ್ಬೇಕು. ಅಂದಾಜ್ ಬಂತ? ಕರೆಕ್ಟ್ ಕರೆಕ್ಟ್. ಅಂದ್ರೆ ಅವ್ರ ಗಿಮಿಕ್ ಒಂದೇ ವಾಕ್ಯದಲ್ಲಿ ವ್ಯಾವಹಾರಿಕ ದೃಷ್ಟಿಯಿಂದ ಶುರು ಮಾಡ್ತಾರೆ, ಟಕ್ಕಂತ ಪಾರಮಾರ್ಥಿಕ ದೃಷ್ಟಿಗೆ ಹೋಗ್ತಾರೆ. ಇದಕ್ ವಿರುದ್ಧವಾಗೂ ಮಾಡ್ಬೋದು. ಪಾರಮಾರ್ಥಿಕ ದೃಷ್ಟಿನಲ್ಲಿ ಶುರು ಮಾಡ್ತಾರೆ, ವ್ಯಾವಹಾರಿಕ ದೃಷ್ಟಿಗೂ ಬಂದ್ಬಿಡುತ್ತಾರೆ. ಇವೆರಡರಲ್ಲಿ ಡಿಫ್ರೆನ್ಶಿಯೇಟ್ ಇಟ್ಕೊಳ್ಳೋದು ನಾವು ಕಲಿಬೇಕು. ಆಗ್ಬಹುದಾ? ಇನ್ನೊಂದು ಪ್ರಶ್ನೆ ತಗೊಳ್ಳೋಣ ಅಥವಾ ಮುಗಿಸೋಣ? 8:22 ಆಯ್ತು. ನಿಮ್ ಟೈಮ್ ನೋಡಿ ಗುರುಜಿ.
ಹಾ ಇಲ್ಲಿಂದ ಮುಗಿಸೋಣ. ಇನ್ನೊಂದು ಪ್ರಶ್ನೆ, ಮುಂದಿನ ಆಕ್ಷೇಪ ಮುಂದಿನ ಕ್ಲಾಸಲ್ಲಿ ತಗೊಳ್ಳೋಣ. ಆಗ್ಲಿ ಸರಿನಾ? ರೈಟ್. ಎಲ್ರಿಗೂ ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ, ಎಲ್ಲರಿಗೂ ನಮಸ್ಕಾರ. ಎಲ್ಲಾರ್ಗೂ ನಮಸ್ಕಾರ. ನಮಸ್ಕಾರ. ತ್ವಮೇವ ಅಹಂ